ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಹಾ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್. ಮತ್ತು ತುಂಬ ಜನ ಹೊಸದಾಗಿ ನೋಡ್ತಿದ್ದೀರಾ ವಿಡಿಯೋನ ಚಾನಲ್ನ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬನ್ನಿ ವಿಡಿಯೋದೊಳಗೆ ಹೋಗೋಣ. ಅಮ್ಮ ನಿಂತ್ಕೊಮ್ಮ. ಏನೇ ಬಾರೆ ಒಳಗಡೆ ಹೋಗೋಣ. ಅಲ್ಲಮ್ಮ ನಿಂಗೇನು ಹುಚ್ಚಿ ಸಿಡ್ದೈತಾ? ರವಿ ಬುದ್ಧಿ ಕಲಿಸ್ತೀನಿ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡಿದ್ದು ಈಗ ನೋಡಿದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಬಂದು. ಅಯ್ಯನಮ್ಮ ನಿನ್ ಕತೆ. ಅಣ್ಣ ಗೊತ್ತಾದ್ರೆ ಅಷ್ಟೇ ನಮ್ಮಿಬ್ಬರನ್ನ ಅಷ್ಟೇ ತೊಂಡು ಕಾತರದ ಬರ್ತಾನೆ. ನೀನೇನಮ್ಮ ನಾನೇನು ಮಾಡ್ತೀನಿ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಬಂದಿದ್ಯಾ? ಅಲ್ಲೆಲ್ಲ ನೀವು ಹೆಂಗೆ ಹೋದ್ರಿ ಯಾಕೆ ಹೋದ್ರಿ ಅಂತ ಅಣ್ಣನ ಗೊತ್ತಿದ್ರೆ ಅಣ್ಣನ ಉಗಿಯಕ್ಕ. ಅಮ್ಮನಿಗಾದ್ರೆ ಬುದ್ಧಿ ಇಲ್ಲ, ನಿಂಗೆ ಬುದ್ಧಿ ಬೇಡ ಅಂತ ಉಗಿತಾನೆ ನನ್ನ. ಬಾಮ್ಮ ಮನೆಗೆ ಹೋಗೋಣ. ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳು. ಎಲ್ಲ ನಿನ್ನೊಳಗೆ ನಾನು ಮಾಡ್ತಾ ಇರೋದು. ನಿನ್ಗೆ ಒಳ್ಳೇದಾಗ್ಲಿ ಅಂದ್ಬಿಡ್ತಾನೆ ನಾನು ಕರ್ಕೊಂಡು ಬಂದಿರೋದು. ಏನು ಅಣ್ಣ 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 ಅಂತ ಬಡ್ಕೊಂತ ಯಾವನಿಗೆ ಹೆಂಗೆ ಗೊತ್ತಾಗುತ್ತೆ ನಾ ಬಂದಿರೋದು? ನೀನು ಹೇಳ್ಬೇಡ ನಾನು ಹೇಳೋದು ಬೇಡ, ಅವಾಗ ಹೆಂಗೆ ಗೊತ್ತಾಗುತ್ತೆ? ನಾನು ಅವ್ರ ಬುದ್ಧಿ ಕಳಿಸ್ಬೇಕಂತ ನೋಡಿದ್ರೆ ಇವಾಗ ನೀನೇ ನನ್ನ ಅಡ್ಡ ಆಗ್ತಾ ಇದೆಯಾ ಏನು? ನಾನು ನಿಮ್ಮಮ್ಮ ನನಗೆ ಗೊತ್ತಿಲ್ವಾ ನಿನ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ? ನಿನ್ನೊಳಗೆ ನಾನು ಮಾಡ್ತಿರೋದು. ಇದೊಂದು ಸತಿ ನಾನು ನನ್ನ ಮಾತು ಕೇಳು. ಆಗ ನೋಡು, ನೀನು ಹೇಳ್ದಂಗೆ ಕೇಳ್ಕೊಂಡು ನಿನ್ನ ಕಾಲ ಹತ್ರ ಬಿದ್ದಿರ್ತಾನೆ ರವಿ. ಅವ್ರ ಅಮ್ಮನ ಮಾತು ತಲೆನೇ ಕೆಡ್ಸ್ಕೊಳಲ್ಲ. ನೀನು ಅದು ಬಿಟ್ಬಿಟ್ಟು ನೀನು ಇವಾಗ ವಾಪಸ್ ಕರ್ಕೊಂಡು ಹೋದೆ ಅಷ್ಟೇ. ನೀನು ಇಷ್ಟ, ನಾನೇನು ಮಾಡೋಕ್ಕಾಗಲ್ಲ. ಯಾವಾಗಲೂ ಆ ಮುದ್ಕೆ ಹತ್ರ ಬೈಸ್ಕೊತಾನೆ ಇರೋ, ಅವ್ನ ಕೈಲಿ ಒದೆ ತಿನ್ಕೊಂಡೇ ಇರು ಹೋಗು. ಅಮ್ಮ ನೀನು ಹೇಳ್ತಾರೆ ನಿಜನ? ನಿನ್ನ ಮಾತು ಕೇಳಿದ್ರೆ ರವಿ ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ತಾನೆ ಇನ್ಮೇಲಿಂದ. ನಾನು ಹೊಡಿಯಲ್ವಾ? ಅವ್ರ ಅಮ್ಮನ ಮಾತು ಕೇಳಲ್ವಾ ಅಮ್ಮ ನೀನು ಹೇಳ್ದಂಗೆ ಕೇಳಿದ್ರೆ? ಹ್ಞೂ ಕಣೆ, ನಿನಗೆ ನಾನು ಹಂಗೆ ಬಾಯಲ್ಲಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ. ಅದಕ್ಕೆ ನಾನು ನಿನ್ನ ಒಳ್ಳೇದಕ್ಕೆ ನಾನು ಕರ್ಕೊಂಡು ಬಂದಿರೋದು. ಕೆಲವೊಬ್ಬರಿಗೆ ಬಾಯಲ್ಲಿ ಹೇಳಬೇಕು, ಕೆಲವೊಬ್ಬರಿಗೆ ಇನ್ನೊಂದು ಥರ ಸರಿಯಾಗಿ ಬೀಳಿಸಿ ಅರ್ಥ ಮಾಡಿಸ್ಬೇಕು. ಅರ್ಥ ಮಾಡ್ಕೊ. ನಾನು ಏನೇ ಆದ್ರೆ ನಾನು ನೋಡ್ಕೊತೀನಿ ಬಾ. ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯಾ? ಒಳಗಡೆ ಹೋಗೋಣ ಬಾ ಈಗ. ಅಮ್ಮ ಆದರೂ ನಂಗೆ ಭಯ ಆಗ್ತೈತೆ. ನಾನು ಬರಲ್ಲಮ್ಮ ಅಷ್ಟೇ. ಅಣ್ಣ ನಾನು ಹೊಡೆದು ಬಿಡ್ತಾನೆ. ನಾನು ಬರಲ್ಲಮ್ಮ. ಬೇಡ ಬಾಮ್ಮ. ಮನೆ ವಿಷಯನ ಯಾಕಮ್ಮ ಇಲ್ಲಿಗೆ ತೊಗೊಂಬಿಡೋದು? ಬೇಡ ಹೋಗೋಣ ಬಾಮ್ಮ. ನನ್ನ ಮಾತು ಕೇಳ್ತಿಲ್ವಾ ನೀನು? ಅಮ್ಮನ ಮಾತು ಕೇಳಿಲ್ಲ ಅಂದರೆ ಇದೇ ಲಾಸ್ಟ್. ನೀನು ಯಾವತ್ತು ನನ್ಗೆ ಹೊಡೆದ ನನ್ಗೆ ಬೈದ ಅಂತ ನೀನು ನನಗೆ ಹೇಳ್ಬಾರ್ದು. ಅರ್ಥ ಆಯ್ತಾ? ಅಮ್ಮ ಬಾಯಿ ಮುಚ್ಕೊಂಡು ಬಾರೆ ಒಳಗಡೆ. ಆಮೇಲೆ ಮುಖ ನೀ ಅಂತ ಇಟ್ಕೊಂಬರ್ಬೇಡ. ಮುಖನ ಸ್ವಲ್ಪ ಸಬ್ಬಗೆ ಇಟ್ಕೊಂಡು ಬಾ. ಒಂದು ಎರಡಣಿ ಕಣ್ಣೀರು ಹಾಕ್ಬೇಕು ನೀನು ಅಲ್ಲಿ ಒಳಗಡೆ. ಅರ್ಥ ಆಯ್ತಾ? ಅದು ಬಿಟ್ಬಿಟ್ಟು ನೀನು ಕಿಂಚ್ಕೊಂಡಿದ್ದು ನಿನ್ನ ಮೇಲೆ ಬರ್ತೈತೆಲ್ಲ. ಆಮೇಲೆ ಕೆನ್ನೆ ಮೇಲೆ ಹೊಡೆದಿದ್ನಲ್ಲ, ಆ ಗಾಯದ ಮೇಲೆ ಪ್ಲಾಸ್ಟರ್ ಮೆತ್ಕೊಂಡು ಬಾ ಈಗ. ಕಾವ್ಯ ಅವರೇ ಆ ಫೈಲೆಲ್ಲ ಮುಗಿಸಾಯ್ತಾ ನಿಮಗೆ? ರೌಡಿ ಶೀಟಲ್ಲೆಲ್ಲ ಇತ್ತಲ್ಲ, ಅವರೆಲ್ಲ ಬಂದು ಸೈನ್ ಮಾಡಿ ಹೋದ್ರಾ? ಬಂದಿಲ್ವ ಅವರು? ಬಂದಿದ್ರು ಸರ್, ಅದೆಲ್ಲ ಮುಗಿಸಿದ್ದೀನಿ ಸರ್. ಅದೇ ಬಂದು ಸೈನ್ ಮಾಡಿ ಹೋಗಿದ್ದಾರೆ. ಮತ್ತು ಆ ಫೈಲ್ ಕೂಡ ಮುಗಿಸಿ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ ಸರ್. ಹಾಂ ಓಕೆ. ಅದೇ ಅಲ್ಲಿ MLA ಮನೆ ಹತ್ರ ಸೆಕ್ಯೂರಿಟಿ ಕೂಡ ಕೇಳಿದ್ರಲ್ಲ, ಅದರಿಂದ ನೀವು ಹೋದ ವಾರ ನೈಟ್ ಶಿಫ್ಟ್ ಮಾಡಿದ್ರಲ್ವ ನೀವು? ಹೌದು ಸರ್, ಮಾಡಿದ್ದೆ. ಹೌದಾ? ಸರಿ, ಆಗಿದ್ರೆ ಈ ವಾರ ನಿಮ್ದಿಲ್ಲ ಬಿಡಿ. ನಾನು ನೋಡ್ಕೊತೀನಿ. ಹೋಗಿ ಕೆಲಸ ಮಾಡಿ ಹೋಗಿ. ಓಕೆ ಸರ್. ಸರ್ ಏನಮ್ಮ ಸೀದಾ ಒಳಗಡೆ ನುಗ್ಗಿ ಬಂದಿದ್ದೀರಾ? ಅಲ್ಲಿ ಹೊರಗಡೆ ಕಾನ್ಸ್ಟೇಬಲ್ ಎಲ್ಲ ಇರ್ತಾರಲ್ಲ, ಅಲ್ಲಿ ಮಾತಾಡ್ಬೇಕಿತ್ತಲ್ಲ ಫಸ್ಟ್. ನೀವು ಸೀದಾ ಹೆಂಗೆ ಒಳಗಡೆ ಬಂದ್ರಿ? ಸರ್ ನಾನು ನೋಡಿದೆ ಸರ್, ಅಲ್ಲಿ ಯಾರು ಇರಲಿಲ್ಲ ಸರ್. ಅದಕ್ಕೆ ಒಳಗಡೆ ಇದ್ದೀರಾ ಅಂದ್ಕೊಂಡು ಬಂದೆ ಸರ್. ಏನ್ರಿ ಕಾವ್ಯ ಅವರೇ, ಎಲ್ಲೋದ್ರು ಅವ್ರು ಕಾನ್ಸ್ಟೇಬಲು? ಸರ್ ಅವರು ಅದೇನೋ ಫೈಲ್ ರೆಡಿ ಮಾಡೋಕ್ಕೆ ಜೆರಾಕ್ಸ್ ಎಲ್ಲ ಬೇಕಾಗಿತ್ತಂತೆ ಸರ್. ತಗೋಬರೋಕೆ ಏನಾದರೂ ಹೋಗಿರ್ಬೋದು ಸರ್. ಏನು ಹೇಳು ನಿನ್ನ ಪ್ರಾಬ್ಲಮ್ಮು? ಯಾಕೆ ಇಲ್ಲಿ ಬಂದು ಹೇಳ್ತಾ ಇದೆಯಾ? ಸರ್ ನಾನು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಸರ್. ಇಲ್ಲಿ ನೋಡಿ ಸರ್, ನನ್ನ ಮಗಳ ಮುಖ ಹೆಂಗಾಗಿದೆ ಸರ್. ನೋಡಿ ಸರ್, ಕಣ್ಣತ್ರ ಎಲ್ಲ ಊದ್ಕೊಂಡಿದೆ, ಕೆನ್ನೆ ಎಲ್ಲ ಗಾಯ ಆಗಿದೆ ಸರ್. ಹೆಂಗಾಯ್ತು ಅದು? ಏನಾದರೂ ಮನೇಲಿ ಪ್ರಾಬ್ಲಮ್ಮಾ? ಇಲ್ಲಾಂದ್ರೆ ಏನಾದರೂ ಆಕ್ಸಿಡೆಂಟ್ ಏನಾದರೂ ಆಗಿದೆಯಾ? ಏನು ಎತ್ತಾ? ಸರ್ ಅದು ಬೇರೆ ಯಾರಲ್ಲ ಸರ್, ನನ್ನ ಅಳಿಯನೇ ಹೊಡೆದಿರೋದು ಸರ್. ಅವ್ರ ಅಮ್ಮ ಮಾತು ಕಟ್ಕೊಂಡು ಸರ್ ನನ್ನ ಮದುವೆ ಮಾಡ್ಬೇಕಾದ್ರೂ ಕೂಡ ಎಲ್ಲ ಆಕೆನೇ ಮದುವೆ ಮಾಡಿದೆ ಸರ್. ಆದರೂ ಕೂಡ ವರದಕ್ಷಿಣೆ ಕಿರುಕುಳ ಕೊಡ್ತಾನೆ ಸರ್. ನನ್ನ ಮಗಳಿಗೆ ದಿನ ಹೊಡಿತಾರೆ ಸರ್. ಎಲ್ಲ ನೀನೇ ಮಾತಾಡ್ತಾ ಇದೆಯಲ್ಲಮ್ಮ. ನಿನ್ನ ಮಗಳು ಏನು ಹೇಳ್ತಾನೆ ಇಲ್ಲ. ಏನು ನಿನ್ನ ಮಗಳ ಹೆಸರು? ಉಮಾ ಅಂತ ಸರ್. ಪಾಪ ಸರ್, ಬಾ ಇಲ್ದ ಮಗು ಸರ್. ಒಂದು ಮಾತು ಇದ್ರ ಮಾತು ಕೊಡಲ್ಲ ಅಂತ ಮಗು ನೋಡಿ ಸರ್ ಹೆಂಗೆ ಹೊಡೆದಿದ್ದಾನೆ. ಹೌದೇನಮ್ಮ? ನಿನ್ನ ಗಂಡನೇನ ಹೊಡೆದಿರೋದದು ನಿಜನಾ? ನಾನು ನಿಮ್ಮ ಅಮ್ಮ ಮಾತಿನೆಲ್ಲ ಕೇಳೋಕ್ಕಾಗಲ್ಲ. ಯಾಕಂದರೆ ನೀವು ಇವತ್ತು ಗಂಡ ಅಂತ ಜಗಳ ಆಡ್ಬೋದು, ನಾಳೆ ಒಂದಾಗ್ಬೋದು. ಹೇಳೋಕ್ಕಾಗಲ್ಲ ಹೆಂಗೆ ಅಂತ. ಅದರಿಂದ ನೀನು ಹೇಳು, ನಿನ್ನ ಗಂಡನೇನ ಹೊಡೆದಿರೋದು. ನಿನ್ನ ಗಂಡ ವರದಕ್ಷಿಣೆ ಕಿರುಕುಳ ಕೊಡ್ತಾನ? ನಿಮ್ಮ ಅತ್ತೇನೂ ಸರಿ ಇಲ್ವಾ? ಏನಮ್ಮ? ಈ ಬಾಯಿ ಮುಚ್ಕೊಂಡಿರ್ತೀರಿ ಹೇಳಿ. ನನ್ನ ಗಂಡನೇ ಸರ್ ಹೊಡೆದಿರೋದು ನನ್ನ. ನೋಡಿ ಸರ್, ಕೆನ್ನೆ ಮೇಲೆಲ್ಲ ಗಾಯ ಆಗಿದೆ. ನನ್ನ ಗಂಡ ಮೊದಲೆಲ್ಲ ನಾನು ತುಂಬ ಚೆನ್ನಾಗಿ ನೋಡ್ಕೊಂತಿದ್ದೆ ಸರ್. ಅವಾಗ ನಮ್ಮ ಅತ್ತೆ ಊರಲ್ಲಿದ್ದರು
ಪ್ರಾಬ್ಲಮ್ಮು ನಿಮ್ಮ ಅತ್ತೆ ಬಂದಿದ್ರಿಂದನೇ ನಿಮ್ಮ ಮನೇಲಿ ಜಗಳ ಆಗ್ತೈತೆ ಅಂತ ಹೇಳ್ತಿರೋದು ನೀವು. ಏನಂತಲೇ ಅರ್ಥ ಆಗ್ತಿಲ್ಲ. ಅಲ್ಲ ಪಾಪ ವಯಸ್ಸಾದವ್ರು ಏನೋ ಅನ್ಸಾಸ್ಕೊಂಡು ಹೋಗೋದು ಬಿಟ್ಬಿಟ್ಟು ಏನಮ್ಮ ಈ ಥರ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಿಲ್ಲಮ್ಮ. ಇವ್ರು ಹೇಳ್ತಿರೋದೇ ಕರೆಕ್ಟೇ ಅಲ್ಲಮ್ಮ. ವಯಸ್ಸಾಗಿರೋರು ಏನೋ ಒಂದು ಮಾತಂತಾರೆ, ಅದಕ್ಕೆ ಬಂದ್ಬಿಡ್ತೀನಿ ನೀನು ಕಂಪ್ಲೇಂಟ್ ಕೊಡೋಕೆ ಅವ್ರ ಮೇಲೆ. ಇಲ್ಲ ಸರ್, ನೀವು ಕಂಪ್ಲೇಂಟ್ ತಗೊಳ್ಳೇಬೇಕು. ನನ್ಗೆ ಆಗಲ್ಲ ಅಲ್ಲಿ ಇಡಕ್ಕೆ. ನಾನು ಹೊಡೆದೇ ಸಾಯಿಸ್ಬಿಡ್ತಾರೆ ಸರ್. ಏನೋ ಸ್ಟೇಷನ್ ಗಂಟ ಬಂದಿದ್ದೀರಂತ ಕಂಪ್ಲೇಂಟ್ ತೊಗೊತೀನಿ. ಆದರೆ ಮಾತ್ರ ನೀವು ಹೇಳ್ತಾ ಇರೋದ್ರಲ್ಲಿ ಏನಾರ ಸುಳ್ಳಿತ್ತು ಅಂತ ಗೊತ್ತಾದರೆ ಮಾತ್ರ ಅವರಿಬ್ಬರನ್ನಲ್ಲ ನಿಮ್ಮಿಬ್ಬರನ್ನ ಜೈಲಿಗೆ ಹಾಕ್ಸ್ತೀನಿ. ಅರ್ಥ ಆಯ್ತಾ? ಸರಿ ಸರ್. ಕಾವ್ಯ ಅವರೇ, ಆ ಹುಡುಗಿನ ಕರ್ಕೊಂಡು ಅವ್ರ ಯಜಮಾನ್ರ ಮನೆ ಎಲ್ಲಿದೆ ಅಡ್ರೆಸ್ಸು, ಮನೆ ಅಡ್ರೆಸ್ ಎಲ್ಲ ಬರ್ಕೊಂಡು ಫುಲ್ ಡೀಟೇಲ್ ಎಲ್ಲ ತೊಗೊಳ್ಳಿ. ಆಮೇಲಿಂದ ಹೋಗಿ ಬರೋಣ ಅವ್ರ ಮನೆ ಹತ್ರ. ಓಕೆ ಸರ್. ಬಾಮ ಈ ಕಡೆ. ನಿಮ್ಮ ಯಜಮಾನ್ರ ಹೆಸರು ಮತ್ತು ಅಡ್ರೆಸ್ಸು, ಮನೆ ಎಲ್ಲಿ ಬರುತ್ತೆ ಎಲ್ಲ ಪೂರ್ತಿ ಡೀಟೇಲು ಬರ್ಕೊಟ್ಟೋಗಮ್ಮ. ನಾವು ಆಮೇಲಿಂದ ಹೋಗಿ ವಿಚಾರಣೆ ಮಾಡ್ತೀರಿ. ಆಮೇಲೆ ಅವರು ಮತ್ತೆ ನಾವು ಇಲ್ಲಿ ಕರ್ಕೊಂಡು ಬಂದಾಗ ಸ್ಟೇಷನ್ಗೆ ನೀವು ಬರಬೇಕಾಗುತ್ತೆ. ಸರಿನಾ? ಸರಿ ಮೇಡಮ್. ಈ ಭದ್ರಕಾಳಿ ಅಂದರೆ ಏನು ಸುಮ್ಮನೆನಾ? ನನ್ನ ಹತ್ರನೇ ಆಟ ಆಡ್ತೀರಾ ಆಟ? ಇಷ್ಟು ದಿನ ನನ್ನ ಮಗಳು ಸಂತೋಷವಾಗಿ ಅವಳೆ ಅಂತ ನಾನು ಸುಮ್ಮನೆ ಇದ್ದಿದ್ದು. ಈಗ ನೋಡಿ ನಿಮಗೆ ಹೆಂಗೆ ಬುದ್ಧಿ ಕಲಿಸ್ತೀನಿ ಅಂತ. ಈ ಭದ್ರಕಾಳಿ ಯಾರು ಅಂತ ನಿಮಗೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಆಟನ ಆಡ್ತೀರಾ ಆಟ? ತಾಯಿ ಮಗ ಸೇರಿಕೊಂಡು ತಾಯಿ ಮಗನ ಬಾಲ ಕಟ್ ಮಾಡಿಸ್ತೀನಿ ಇವತ್ತು. ನಾನಂದರೆ ಏನು ಸುಮ್ಮನೆನಾ? ಈ ಭದ್ರಕಾಳಿನ ನೀವಂತೂ ಗೆಲ್ಲಕ್ಕಾಗಲ್ಲ.